ಹಿಂದೂಗಳ ಹಣ ಹಿಂದೂಗಳಿಗೆ ಖರ್ಚು ಮಾಡಬೇಕು ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಬಿಜೆಪಿ ಶಾಸಕ ಹರೀಶ್ ಪೂಂಜಾವ್. ಹಿಂದೂಗಳ ಹಣವನ್ನ ಹಿಂದೂಗಳಿಗೆ ಬಳಕೆ ಮಾಡಬೇಕು, ಖರ್ಚು ಮಾಡಬೇಕು ಅನ್ನೋ ಹೇಳಿಕೆಯನ್ನ ಶಾಸಕ ಹರೀಶ್ ಪೂಂಜಾ ಹೇಳಿದ್ರು. ಆ ಹೇಳಿಕೆಯನ್ನ ಮತ್ತೊಮ್ಮೆ ಸಮರ್ಥಿಸಿಕೊಂಡಿದ್ದಾರೆ. ಎಲ್ಲಿವರೆಗೆ ಡಿಕೆ ಸುರೇಶ್ ದೇಶ ವಿಭಜನೆ ಆಗಬೇಕು ಅಂತ ಹೇಳ್ತಾರೆ, ಅಲ್ಲಿವರೆಗೂ ನಾನು ನನ್ನ ಹೇಳಿಕೆಗೆ ಬದ್ಧನಾಗಿರ್ತೀನಿ ಅಂತ ಬೆಂಗಳೂರಿನಲ್ಲಿ ಬಿಜೆಪಿಯ ಶಾಸಕ ಹರೀಶ್ ಪೂಂಜಾ ಹೇಳಿದ್ದಾರೆ. ಕಾಂಗ್ರೆಸ್ನವರ ಮಾನಸಿಕತೆ ಏನು ಎನ್ನುವಂಥದ್ದನ್ನು ಈ ದೇಶ ಸುಮಾರು ಸ್ವತಂತ್ರ ಭಾರತ ಆದ ನಂತರ ಎಲ್ಲರೂ ಈ ದೇಶದ ಜನ ತಿಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸ್ವತಂತ್ರ ಬಂದ ದಿವಸದಿಂದಲೇ ಈ ದೇಶವನ್ನು ಮತೀಯ ಆಧಾರದಲ್ಲಿ ವಿಭಜನೆ ಮಾಡಿರ್ತಕ್ಕಂಥ ಮಾನಸಿಕತೆ ಕಾಂಗ್ರೆಸ್ಗೆ ಬೆಳೆದು ಬಂದಿರತಕ್ಕಂಥದ್ದು. ಇವತ್ತಿನವರೆಗೂ ದೇಶ ವಿಭಜನೆಯ ಮಾತನ್ನು ಯಾವ ಸಂದರ್ಭಗಳು ಎದುರಾಗ್ತದೆ ಆ ಎಲ್ಲ ಸಂದರ್ಭದಲ್ಲೂ ದೇಶ ವಿಭಜನೆ ಮಾತನಾಡ್ತಾ ಇದ್ದಾರೆ. ಡಿಕೆ ಸುರೇಶ್ ಅವರು ಹೇಳಿರ್ತಕ್ಕಂಥ ಮಾತು ಏನಿದೆ, ತೆರಿಗೆಗೋಸ್ಕರ ದಕ್ಷಿಣ ಭಾರತಕ್ಕೆ ಬೇರೆ ರಾಷ್ಟ್ರ ಆಗಬೇಕೆನ್ನುವಂತ ಮಾತನ್ನು ಏನು ಹೇಳಿದ್ದಾರೆ, ಇದಕ್ಕೆ ನಾನು ಹೇಳಿರ್ತಕ್ಕಂಥದ್ದು, ನೀವು ಇವತ್ತು ದೇಶ ವಿಭಜನೆಯ ಮಾತನ್ನು ತೆರಿಗೆಗೆ ಕಾರಣ ಒಡ್ಡಿ ದೇಶ ವಿಭಜನೆಯ ಮಾತನ್ನು ಹೇಳಿದ್ರೆ, ಇವತ್ತು ನಾವು ಈ ದೇಶದಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಹಿಂದೂಗಳು ಅತ್ಯಂತ ಹೆಚ್ಚು ತೆರಿಗೆಯನ್ನು ಪಾವತಿ ಮಾಡತಕ್ಕಂಥ ಹಿಂದೂಗಳು ನಾಳೆ ನಮ್ಮ ತೆರಿಗೆಯ ಹಣದಲ್ಲಿ ಹಿಂದೂಗಳ ಅಭಿವೃದ್ಧಿ ಮಾಡಿ ಅಂತ ಕೇಳಿದ್ರೆ ಮುಂದೆ ಏನಾಗ್ಬೋದು? ಈ ರೀತಿಯ ವಿದಂಡವಾದವನ್ನು ಏನು ನಮ್ಮ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ, ಇದನ್ನು ನೀವು ಮೊದಲು ನಿಲ್ಲಿಸಬೇಕು. ನೀವು ಎಲ್ಲಿವರೆಗೆ ಈ ದೇಶ ವಿಭಜನೆ ಆಗಬೇಕೆನ್ನುವಂತ ಮಾತನ್ನು ಆಡ್ತಾ ಇರ್ತೀರೋ ಅಲ್ಲಿವರೆಗೆ ನಾನು ಹೇಳಿರುತ್ತ ಮಾತಿಗೆ ನಾನು ಬದ್ಧ ಇರ್ತೀನಿ. ಹಿಂದೂಗಳ ಹಣ ಹಿಂದೂಗಳಿಗೆ ಖರ್ಚು ಮಾಡಬೇಕು ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಬಿಜೆಪಿ ಶಾಸಕ ಹರೀಶ್ ಪೂಂಜಾವ್. ಹಿಂದೂಗಳ ಹಣವನ್ನ ಹಿಂದೂಗಳಿಗೆ ಬಳಕೆ ಮಾಡಬೇಕು, ಖರ್ಚು ಮಾಡಬೇಕು ಅನ್ನೋ ಹೇಳಿಕೆಯನ್ನ ಶಾಸಕ ಹರೀಶ್ ಪೂಂಜಾ ಹೇಳಿದ್ರು. ಆ ಹೇಳಿಕೆಯನ್ನ ಮತ್ತೊಮ್ಮೆ ಸಮರ್ಥಿಸಿಕೊಂಡಿದ್ದಾರೆ. ಎಲ್ಲಿವರೆಗೆ ಡಿಕೆ ಸುರೇಶ್ ದೇಶ ವಿಭಜನೆ ಆಗಬೇಕು ಅಂತ ಹೇಳ್ತಾರೆ, ಅಲ್ಲಿವರೆಗೂ ನಾನು ನನ್ನ ಹೇಳಿಕೆಗೆ ಬದ್ಧನಾಗಿರ್ತೀನಿ ಅಂತ ಬೆಂಗಳೂರಿನಲ್ಲಿ ಬಿಜೆಪಿಯ ಶಾಸಕ ಹರೀಶ್ ಪೂಂಜಾ ಹೇಳಿದ್ದಾರೆ. ಕಾಂಗ್ರೆಸ್ನವರ ಮಾನಸಿಕತೆ ಏನು ಎನ್ನುವಂಥದ್ದನ್ನು ಈ ದೇಶ ಸುಮಾರು ಸ್ವತಂತ್ರ ಭಾರತ ಆದ ನಂತರ ಎಲ್ಲರೂ ಈ ದೇಶದ ಜನ ತಿಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸ್ವತಂತ್ರ ಬಂದ ದಿವಸದಿಂದಲೇ ಈ ದೇಶವನ್ನು ಮತೀಯ ಆಧಾರದಲ್ಲಿ ವಿಭಜನೆ ಮಾಡಿರ್ತಕ್ಕಂಥ ಮಾನಸಿಕತೆ ಕಾಂಗ್ರೆಸ್ಗೆ ಬೆಳೆದು ಬಂದಿರತಕ್ಕಂಥದ್ದು. ಇವತ್ತಿನವರೆಗೂ ದೇಶ ವಿಭಜನೆಯ ಮಾತನ್ನು ಯಾವ ಸಂದರ್ಭಗಳು ಎದುರಾಗ್ತದೆ ಆ ಎಲ್ಲ ಸಂದರ್ಭದಲ್ಲೂ ದೇಶ ವಿಭಜನೆ ಮಾತನಾಡ್ತಾ ಇದ್ದಾರೆ. ಡಿಕೆ ಸುರೇಶ್ ಅವರು ಹೇಳಿರ್ತಕ್ಕಂಥ ಮಾತು ಏನಿದೆ, ತೆರಿಗೆಗೋಸ್ಕರ ದಕ್ಷಿಣ ಭಾರತಕ್ಕೆ ಬೇರೆ ರಾಷ್ಟ್ರ ಆಗಬೇಕೆನ್ನುವಂತ ಮಾತನ್ನು ಏನು ಹೇಳಿದ್ದಾರೆ, ಇದಕ್ಕೆ ನಾನು ಹೇಳಿರ್ತಕ್ಕಂಥದ್ದು, ನೀವು ಇವತ್ತು ದೇಶ ವಿಭಜನೆಯ ಮಾತನ್ನು ತೆರಿಗೆಗೆ ಕಾರಣ ಒಡ್ಡಿ ದೇಶ ವಿಭಜನೆಯ ಮಾತನ್ನು ಹೇಳಿದ್ರೆ, ಇವತ್ತು ನಾವು ಈ ದೇಶದಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಹಿಂದೂಗಳು ಅತ್ಯಂತ ಹೆಚ್ಚು ತೆರಿಗೆಯನ್ನು ಪಾವತಿ ಮಾಡತಕ್ಕಂಥ ಹಿಂದೂಗಳು ನಾಳೆ ನಮ್ಮ ತೆರಿಗೆಯ ಹಣದಲ್ಲಿ ಹಿಂದೂಗಳ ಅಭಿವೃದ್ಧಿ ಮಾಡಿ ಅಂತ ಕೇಳಿದ್ರೆ ಮುಂದೆ ಏನಾಗ್ಬೋದು? ಈ ರೀತಿಯ ವಿದಂಡವಾದವನ್ನು ಏನು ನಮ್ಮ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ, ಇದನ್ನು ನೀವು ಮೊದಲು ನಿಲ್ಲಿಸಬೇಕು. ನೀವು ಎಲ್ಲಿವರೆಗೆ ಈ ದೇಶ ವಿಭಜನೆ ಆಗಬೇಕೆನ್ನುವಂತ ಮಾತನ್ನು ಆಡ್ತಾ ಇರ್ತೀರೋ ಅಲ್ಲಿವರೆಗೆ ನಾನು ಹೇಳಿರುತ್ತ ಮಾತಿಗೆ ನಾನು ಬದ್ಧ ಇರ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.